1 ಕಿಲೋ ಸೋಯಾಬೀನು 24 ತಾಸು ನೆನೆಸಿ ಅದನ್ನು ರುಬ್ಬಿ ಕಡಲೆ ಹಿಟ್ಟು ಅದನ್ನು 5 ಲೀಟ್ರ್ ನೀರಾಗಿ ಚೆನ್ನಾಗಿ ಕಲಸಿ ಅದಕ್ಕೆ ಅರ್ಧ ಲೀಟ್ರ್ ಹಾಕಿ ಭಾಳ ಸ್ಟ್ರಾಂಗ್ ಆಗ್ತೈತಿ. ಇಷ್ಟು ಮಾಡ್ರಿ, ನಿಮ್ಮ ಕಪ್ ನೋಡ್ರಿ ಹೆಂಗೆ ಬರ್ತೈತಿ. 24 ತಾಸು ನೆನೆ ಹಾಕಿದ ನಂತರ ಮಿಕ್ಸರ್ದೊಳಗೆ ಹಾಕಿ ಬೇಡ ರುಬ್ಬಿ ಅದನ್ನು ಏನಂತೀರಿ ನಾವು ಒಂದೆಲ್ಲ ರಾಡಿಗತ್ತೆ ಮಾಡ್ರಿ, ಸಣ್ಣಗ ಅರಿರಿ, ಅಂಬಲಿಗತ್ತೆ ಮಾಡ್ರಿ. ನನಗೇನಾಗೈತಿ ಒಂದೆಲ್ಲ ಈ ಕಡೆ ಯಾವಾಗಾದ್ರೂ ಬರ್ತೀನಲ್ಲ ಕೆಲವು ಶಬ್ದಗಳು ಬರೋದಿಲ್ಲ. ರುಬ್ಬಿ ಒಂದೆಲ್ಲ ಪೇಸ್ಟ್ ಮಾಡ್ರಿ. ಮಾಡಿದ ನಂತರ 5 ಲೀಟ್ರ್ ನೀರಿನೊಳಗೆ ಅದನ್ನು ಕಲಸಿ. 1 ಕಿಲೋ ಸೋಯಾಬೀನು 24 ತಾಸು ನೆನೆಸಿ ಅದನ್ನು ರುಬ್ಬಿ 5 ಲೀಟ್ರ್ ನೀರಿನೊಳಗೆ ಕಲಸಿದ ನಂತರ $500 ಗ್ರಾಮ್ ಕಡಲೆ ಹಿಟ್ಟು ಅದನ್ನು 5 ಲೀಟ್ರ್ ನೀರಾಗಿ ಚೆನ್ನಾಗಿ ಕಲಸಿ. ಆಮ್ಯಾಗ 250 ಗ್ರಾಮ್ ಬೆಲ್ಲ ಇಷ್ಟು ಕಲಿಸಿ ಒಂದು 6-7 ದಿವಸ ಇಟ್ಟು ಆಮ್ಯಾಗ ಇದನ್ನು ಅದು ಚಾಕ್ಲೇಟ್ ಕಲರ್ ಬರ್ತೈತೆ, ಅದಕ್ಕೂ ದ್ರಾವಣ ಭಾಳ ಚಲೋ ತಯಾರಾಗ್ತದೆ. ಅದನ್ನು ಕುಡಿಬೇಕು ಅನ್ನಿಸ್ತೈತಿ. ನೋಡಿದ ಕೂಡಲೇ ಹುಡುಗರು ಏನು ಕೆಟ್ಟಲ್ಲ. ಇದನ್ನು ನೀವು 15 ಲೀಟ್ರ್ ಟ್ಯಾಂಕ್ ಏನೈತಲ್ಲ ಅದಕ್ಕೆ ಅರ್ಧ ಲೀಟ್ರ್ ಹಾಕಿ ಭಾಳ ಸ್ಟ್ರಾಂಗ್ ಆಗ್ತೈತಿ. ಹಾಕಿ ಸ್ಪ್ರೇ ಮಾಡಿರಿ. ನೀವು ಯೂರಿಯಾ ಏನು ಕೊಡ್ತಿರಲ್ಲ ಅದ್ರ ಹಾಕ್ತಿದ್ದು, ಅದ್ರ ಹಾಪಲ್ಲ ಅದ್ರ ಹಚ್ಚಾಕೈತಿ. ರೊಕ್ಕ ಏನು ಭಾಳ ಹತ್ತಂಗಿಲ್ಲ. ನೀವು ಮಾಡಿ ನೋಡ್ರಿ ಒಂದು ಸಾರಿ ಇದು. ಮತ್ತು ಇದು ಅಲ್ಲಿ ಅಂದ್ರೆ ಮತ್ತೊಂದು ಹೇಳ್ತೀನಿ. ಆ ನೆಲಕ್ಕೂ ಹಾಕ್ಬೋದು, ಅದನ್ನ ನೇರವಾಗಿ ಡ್ರೆಂಚಿಂಗ್ ಮಾಡ್ಬೋದು. ಅದನ್ನ ಡ್ರೆಂಚಿಂಗ್ ಮಾಡ್ಬೋದು, ಸ್ಪ್ರೇ ಮಾಡ್ಬೋದು, ಡ್ರಿಪ್ನೊಳಗೆ ಬಿಡ್ಬೋದು, ಏನು ಬೇಕಾದ ಕೊಡ್ಬೋದು. ಇಷ್ಟು ಮಾಡ್ರಿ, ನಿಮ್ಮ ಕಪ್ ನೋಡ್ರಿ ಹೆಂಗೆ ಬರ್ತೈತೆ. ಆಮ್ಯಾಗ ಇದು ಬಂದಾರ ಗ್ರೋತ್ ಪ್ರಮೋಟರ್ ಅಂತ ತಿಳ್ಕೊಂಡು ಏನಾರ ಮಾಡೋರಿದ್ರೆ ಅಂದ್ರೆ ಇನ್ನೂ ರಸಾಯನ ಅಂತ ತಿಳ್ಕೊಂಡು ಹೆಸರು ಕೇಳಿ